ನೀವೇನೇ ಕೆಲಸ ಮಾಡಿದ್ರು ಟೈಮು ಅದು ಮೇನ್ ಇನ್ವೆಸ್ಟ್ಮೆಂಟು, ನಿಮ್ಮ ಸ್ಕಿಲ್ ಅದಿದ್ದರೆ ಸಾಕು. ನೀವು ಇಂಥ ಸಮಯಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರೆ ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಮುಗ್ದಿರ್ಬೇಕು. ಅಥವಾ 2-3 ಭಾಷೆಗಳು ಚೆನ್ನಾಗಿ ಬರ್ತಾಯಿದ್ರೆ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡೆ ಭಾಷೆಗಳನ್ನು ಹೇಳ್ಕೊಡ್ಬೋದು. ನಿಮ್ಗೆ ಯಾವುದಲ್ಲಿ ಸ್ಕಿಲ್ ಇದೆಯೋ, ಯಾವುದಲ್ಲಿ ತರಬೇತಿ ಇದೆಯೋ ಅದನ್ನು ನೀವು ಚೆನ್ನಾಗಿ ಮುಂದುವರಿಸ್ಬೋದು. ನಮಸ್ಕಾರ, ನಾನು ಮಾಣಿಕ್ ಪಟ್ವರ್ಧನ್. ನಮ್ಮ ಸಂಸ್ಥೆಯ ಹೆಸರು ಸುಕೃತ ಚಾರಿಟಬಲ್ ಟ್ರಸ್ಟ್. ಹೋದ ವಿಡಿಯೋಗೆ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತೋರಿಸಿದ್ದೀರಾ. ಬಹಳಷ್ಟು ಕರೆಗಳು ಬಂದಿವೆ. ಅದೇ ಇದರಲ್ಲಿ ಇನ್ನೂ ಸ್ವಲ್ಪ ಮುಂದೆ ಗೃಹಿಣಿಯರು ಮನೇಲಿ ಕೂತ್ಕೊಂಡು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಹೇಳೋಳಿದ್ದೀನಿ. ಈಗ ಹೊಸ ಟೆಕ್ನಾಲಜೀಸು ತುಂಬ ಬಂದಿದೆ. ಟೆಕ್ನಾಲಜಿ ಅಂದ್ರೇನು, ಎಲ್ಲರ ಹತ್ರ ಈಗ ಸ್ಮಾರ್ಟ್ ಫೋನ್ ಇದೆ. ಅಥವಾ ಏನಿಲ್ಲ ಅಂದರೂ ಚಿಕ್ಕ ಹಳ್ಳಿಗಳಲ್ಲೂ ಪ್ರತಿಯೊಬ್ಬರ ಹತ್ರ ಒಂದು ಫೋನ್ ಅಂತ ಇದ್ದೇ ಇರುತ್ತೆ. ಆ ಫೋನ್ ಮೇಲಿಂದನೂ ಎಷ್ಟೊಂದು ಮಾಡ್ಬೋದು. ಮುಖ್ಯವಾಗಿ ಏನಂದರೆ ಕನೆಕ್ಟಿವಿಟಿ ಅಥವಾ ನೆಟ್ವರ್ಕಿಂಗ್ ಅಂತಲೂ ಹೇಳ್ಬೋದು. ಕನೆಕ್ಟಿವಿಟಿ ಅಂದ್ರೇನು, ನೀವು ಯಾರನ್ನಾದರೂ ಯಾವಾಗ ಬೇಕಾದರೂ ಸಂಪರ್ಕಿಸ್ಬೋದು. ಅದು ನಿಮ್ಮ ಕೈಲಿರುತ್ತೆ. ನಿಮ್ಗೊಂದ್ಸಲಿ ಫೋನ್ ನಂಬರ್ ಸಿಕ್ಬಿಟ್ರೆ ನೀವು ಯಾರಿಗಾದರೂ ಸಂಪರ್ಕ ಸಾಧಿಸ್ಬೋದು. ಅದು ಮುಂಚೆ ಇರಲಿಲ್ಲ, ಆದರೆ ಈಗ ಅದು ಸಾಧ್ಯ. ಈಗ ಕೊರೋನಾ ಯಾವಾಗ ಬಂತೋ ಆವಾಗ ಎಲ್ಲ ಬಿಸ್ನೆಸ್ಸು ಎಲ್ಲನೇ ನಿಂತು ಹೋಗಿಬಿಟ್ಟಿತ್ತು. ಆಫೀಸಸ್ಗಳು, ಹೋಟ್ಲ್ಗಳು ಎಲ್ಲ ನಿಂತು ಹೋಗಿತ್ತು. ಆದರೆ ಜೀವನ ನಿಲ್ಸೋಕ್ಕೆ ಸಾಧ್ಯ ಇಲ್ಲ, ಅದು ನಡೀತಾನೇ ಇರಬೇಕು. ನಮ್ಮ ಸಂಸ್ಥೆಯ ಮುಖಾಂತರ ನಾವು ಪ್ರತಿ ವರ್ಷ ದೀಪಾವಳಿಗೆ ಮುಂಚೆ ಒಂದು ದೊಡ್ಡ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತಾಯಿದ್ವಿ. ಈ ಸಲ ಹೇಗೆ ಮಾಡೋದು ಅಂತ ಒಂದು ಆಲೋಚನೆ ಬಂದಾಗ ನಾವು ಆನ್ಲೈನ್ ಎಕ್ಸಿಬಿಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಬಹಳ ಉತ್ತಮವಾದ ಪ್ರತಿಸಾದ ಸಿಕ್ತು. ಹೇಗೆ ಅಂದರೆ 35 ಸ್ಟಾಲ್ಸ್ಗಳು ನಮ್ಮ ಲೇಡೀಸು ಏನೇನು ಮಾರಾಟ ಮಾಡ್ತಾಯಿದ್ರೋ ಅಂದರೆ ಸ್ಟಾಲ್ಗಳಲ್ಲಿಟ್ಟು ಅದರದ್ದು ವಿಡಿಯೋ ಮಾಡಿ ಅದನ್ನು ನಮಗೆ ಕಳಿಸಿದ್ರು. ನಾವು ಅದನ್ನು ನಮ್ಮ ಪರಿಚಯದವರಿಗೆ ಯಾರ್ಯಾರು ಗೊತ್ತಿದ್ರೋ ಅವ್ರಿಗೆಲ್ರಿಗೂ ಅದನ್ನು ನಾವು ಶೇರ್ ಮಾಡಿದ್ವಿ. ಮನೇಲಿ ಕೂತಲ್ಲೇ ಅವ್ರಿಗೆ ಬೇಕಾದ ಏನೇನು ಬೇಕಿತ್ತು, ದೀಪಾವಳಿಗೆ ಏನೇನೋ ಸೀರೆ ಇರ್ಬೋದು, ಓಲೆ, ಒಡವೆ, ವಸ್ತ್ರ ಏನು ಬೇಕಾದ್ದು ಅವರು ವಿಡಿಯೋ ನೋಡಿಕೊಂಡು ಆನ್ಲೈನ್ ಅಂತ ಹೇಳ್ತೀವಲ್ಲ ಅದನ್ನು ಅವರು ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಂಡ್ರು. ಬಾಕಿ ಎಕ್ಸಿಬಿಷನ್ಗಿಂತನೂ ಆ ಎಕ್ಸಿಬಿಷನ್ನು ತುಂಬ ಸಕ್ಸಸ್ಫುಲ್ ಆಯಿತು. ಯಾಕಂದರೆ ಎಲ್ಲರ ಹತ್ರ ಇರೋ ಈ ಫೋನು, ಆ ಫೋನಿನ ಬಳಕೆ ತುಂಬ ಚೆನ್ನಾಗಿ ಮಾಡ್ಬೋದು. ಈಗ ತುಂಬ ಜನರಿಗೆ ಟ್ಯೂಷನ್ ಹೇಳ್ಕೊಡೋಕ್ಕೆ ಇಷ್ಟ ಇರುತ್ತೆ. ಆದರೆ ಟ್ಯೂಷನ್ಗೆ ಮಕ್ಕಳನ್ನು ಟೀಚರ್ ಹತ್ರ ಕರ್ಕೊಂಡು ಹೋಗಿ ಬಿಡೋದು, ಟ್ಯೂಷನ್ ಆದಮೇಲೆ ಮತ್ತೆ ಕರ್ಕೊಂಡು ಬರೋದು, ಇದು ಒಂದು ದೊಡ್ಡ ಸಮಸ್ಯೆ ಆಗ್ಬೋದು. ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ನೀವು ಆನ್ಲೈನ್ ಟ್ಯೂಷನ್ ಹೇಳ್ಕೊಡ್ಬೋದು ಮನೇಲಿ ಕೂತಲ್ಲಿ. ಮಕ್ಕಳಿಗೂ ಈಗ ಏನಾಗಿದೆ, ಈ ಕೊರೋನಾ ಬಂದಾಗಿಂದ ಆನ್ಲೈನ್ ಕ್ಲಾಸಸ್ ಮಕ್ಕಳಿಗೂ ಇರ್ತಿತ್ತು. ಶಾಲೆ ಕ್ಲಾಸಸ್ಸು ಆನ್ಲೈನಲ್ಲೇ ಹೇಳ್ಕೊಡ್ತಾಯಿದ್ರು. ಸೊ ಅವ್ರಿಗೂ ಈಗ ರೂಢಿ ಇದೆ. ಹಾಗಾಗಿ ನಿಮಗೇನಾದರೂ ಟ್ಯೂಷನ್ ಹೇಳ್ಕೊಡೋಕ್ಕೆ ಇಷ್ಟ ಇದ್ರೂ ನೀವು ಮನೆ ಬಿಟ್ಟು ಹೊರಗೆ ಹೋಗಬೇಕು ಅಂತಿಲ್ಲ, ಅಥವಾ ಮಕ್ಕಳು ನಿಮ್ಮ ಹತ್ರ ದಿನ ಎದ್ದು ಬರಬೇಕಂತಿಲ್ಲ. ನೀವು ಫೋನ್ ಮೇಲೆ ಸಹ ಈ ಕ್ಲಾಸಸ್ನ ಹೇಳ್ಕೊಡ್ಬೋದು. ಅದರಲ್ಲಿ ತುಂಬ ಅನುಕೂಲವೂ ಇದೆ. ಆಮೇಲೆ ಅದರಲ್ಲಿ ಇದು ಆಗ್ಬೋದು, 1 to 1 ಅಂತೀವಿ. ಒಂದೇ ಮಗುಗೂ ಬೇಕಾದರೆ ನೀವು ಸಪ್ರೇಟ್ ಟ್ಯೂಷನ್ ಹೇಳ್ಕೊಡ್ಬೋದು, ಅಥವಾ 5-10 ಮಕ್ಕಳಿಗೆ ಒಟ್ಟಾಗಿ ಸೇರಿಸ್ಕೊಂಡು ಹೇಳ್ಕೊಡ್ಬೋದು. ಅದು ತುಂಬ ಚೆನ್ನಾಗಿ ನಡೆಯುತ್ತೆ. ತುಂಬ ಜನ ಅದನ್ನು ಮಾಡ್ತಾನೂ ಇದ್ದಾರೆ. ಇನ್ನು ಕೇಟ್ರಿಂಗ್ನಲ್ಲಿ ನಾನು ಸುಮಾರೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಹೋದ್ಸಲಿ. ಅದರಲ್ಲೂ ಸಹ ಈಗೇನಾಗಿದೆ, ಎಲ್ಲೇ ನೀವು ಇರಲಿ, ನೀವೇನು ಮಾಡ್ತಿರೋ ಅದು 4 ಜನಕ್ಕೆ ಗೊತ್ತಾದರೆ ನೀವು ಆನ್ಲೈನ್ನೇ ಅದನ್ನು ಕೊಟ್ಟು ಕಳಿಸ್ಬೋದು. ಆರ್ಡರ್ಸ್ ನೀವು ಆನ್ಲೈನ್ ತೊಗೋಬೋದು. ಆಮೇಲೆ ನೀವು ಮಾಡಿದ್ದನ್ನು ಈಗ ಪೋರ್ಟರ್, ಡನ್ಸೋ, ದೊಡ್ಡ ದೊಡ್ಡ ಊರುಗಳಲ್ಲಿ ಇದೆಲ್ಲ ಫೆಸಿಲಿಟಿ ಇದ್ದೇ ಇರುತ್ತೆ. ಅವರು ನಿಮಗೆ ಆರ್ಡರ್ ಕೊಟ್ಟು ಕಳಿಸ್ತಾರೆ. ಅದನ್ನು ನೀವು ತಯಾರು ಮಾಡಿ ಅವ್ರ ಮನೆ ತನಕ ಅದನ್ನು ತಲುಪಿಸ್ಬೋದು. ಇದೊಂದು ಉತ್ತಮ ವ್ಯವಸ್ಥೆ ಆಗಿದೆ. ಇದರಲ್ಲಿ ವಿನ್ ಸಿಚುವೇಶನ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಮಾಡ್ತೀರಾ, ನಿಮಗೆ ಬಿಸ್ನೆಸ್ ಸಿಗುತ್ತೆ. ಯಾರು ತರಿಸ್ಕೋತಾರೋ ಅವ್ರ ಮನೇಲಿ ಕೂತಲ್ಲೇ ಅವ್ರಿಗೆ ಬೇಕಾದ ಸಾಮಾನು ಸಿಗುತ್ತೆ. ಆಮೇಲೆ ಯಾರು ತಂದು ಕೊಡ್ತಾರೋ ಅವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ. ಸೊ ಇದು ಒಂದು ಒಳ್ಳೆ ಇದಾಗಿದೆ ಈಗ. ಅದೇ ಥರ ಈಗಿನ ಪರಿಸ್ಥಿತಿಯಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಆಗಲಿ, DTP ಆಗಲಿ, ಅಥವಾ
ಡಾಟಾ ಎಂಟ್ರಿ ಆಗಲಿ, ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇದ್ದರೆ ಸಾಕು. ಈಗ ಎಲ್ಲ ಮನೆಗಳಲ್ಲೂ, ಮಕ್ಕಳು ಓದೋ ಮನೆಗಳಲ್ಲಂತೂ ಒಂದು ಕಂಪ್ಯೂಟರ್ ಇದ್ದೇ ಇರುತ್ತೆ. ನೀವು ಸ್ವಲ್ಪ ಇದು ಶ್ರಮಪಟ್ಟು ಈ ಡಿಸೈನಿಂಗ್ ಆಗಲಿ ಅಥವಾ ಪೇಜ್ ಮೇಕರ್ ಆಗಲಿ ಅದನ್ನು ಕಲ್ತ್ಕೊಂಡ್ರೆ ಮನೇಲಿ ಕೂತಲ್ಲೇ ನೀವು ಇದನ್ನು ಪ್ರೈವೇಟಾಗಿ, ಅಂದರೆ ಏನಂತೀರ, ಫ್ರೀಲಾನ್ಸಿಂಗ್ ಅಂತ ಹೇಳ್ಬೋದು. ನಿಮಗೆ ಯಾವುದು ಸಾಧ್ಯ ಇದೆಯೋ ಆ ಕೆಲಸನ ತೊಗೊಂಡು ಮಾಡಿ ಕೊಟ್ಟು ಕಳಿಸ್ಬೋದು. ನೀವು BCom ಆಗಿರ್ತೀರ, BCom ಆದವ್ರಿಗೆ ಮನೇಲಿ ತಕ್ಷಣ ಯಾರೂ ಕೆಲಸ ಕೊಡೋಲ್ಲ ಈಗ, ಯಾಕೆಂದರೆ ನಿಮ್ಮ ಅನುಭವ ಇಲ್ಲ ಅಂತಾರೆ. ಆದರೆ ನೀವು ಡಾಟಾ ಎಂಟ್ರಿ ಮಾಡಿಕೊಡ್ಬೋದು, ಬ್ಯಾಲೆನ್ಸ್ ಶೀಟ್ ಮಾಡ್ಬೋದು. ಚಿಕ್ಕ ಚಿಕ್ಕ ವ್ಯವಸಾಯದವ್ರಿಗೂ ಯಾರಾದರೂ ಈ ಥರ ಹೆಲ್ಪ್ ಮಾಡೋರು ಬೇಕೇ ಇರ್ತಾರೆ. ಅಂಥವ್ರಿಗೆ ನೀವು ಖಂಡಿತ ಹೆಲ್ಪ್ ಮಾಡ್ಬೋದು. ಅದು ಮನೇಲಿ ಕೂತ್ಕೊಂಡೇ ಮಾಡೋಕ್ಕೆ ಸಾಧ್ಯ. ಆದರೆ ಇದಕ್ಕೆ ನೀವು ಸರಿಯಾಗಿ ಸಮಯ ಕೊಡಬೇಕು. ನೀವು ಇಂಥ ಸಮಯಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರೆ ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಮುಗ್ದಿರಬೇಕು. ಆವಾಗಲೇ ನಿಮ್ಮ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತೆ. ಅವರೇ ಇನ್ನೊಂದು 4 ಜನಕ್ಕೆ ಬೇಕಾದರೆ ಹೇಳ್ತಾರೆ, ಅವ್ರ ಹತ್ರ ಕೊಡಿ, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಸೊ ಅಡ್ವರ್ಟೈಸ್ಮೆಂಟು ಆಗುತ್ತೆ. ಅದೇ ಥರ ಈಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯದ ವಯಸ್ಸದವ್ರಿಗೆ, ಮದುವೆ ಆದವ್ರಿಗೆ, ವಯಸ್ಸಾದವ್ರಿಗೆ ಎಲ್ರಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹಿಂದಿನ ಕಾಲದಲ್ಲಿ ಅದು ಯಾರೋ ಗುರುಗಳಿರೋರು ಅಥವಾ ಇನ್ಯಾರೋ ದೊಡ್ಡವರು ಇರೋರು, ಮನೇಲಿ ಹಿರಿಯರು ಇರುತ್ತಾ ಇದ್ದರು. ಅವ್ರ ಹತ್ರ ಸಲಹೆ ಕೇಳಿ ಏನಾದರೂ ಬಂದಿರೋ ಸಮಸ್ಯೆನ ಪರಿಹಾರ ಮಾಡ್ಕೋತಾಯಿದ್ರು. ಆದರೆ ಈಗ ಅದೇ ಪರಿಸ್ಥಿತಿ ಇಲ್ಲ. ಈಗ ಆವಾಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಬಂದಾಗ ಕೌನ್ಸೆಲಿಂಗ್ ಅಂತ ಒಂದಿದೆ, ಕೌನ್ಸಲರ್ಸ್ ಅಂತ ಇರ್ತಾರೆ. ಅವರೇನು ಮಾಡ್ತಾರೆ, ನಿಮ್ಮ ಸಮಸ್ಯೆಯನ್ನು ಸರಿಯಾಗಿ ಆಲಿಸಿ ಅದಕ್ಕೆ ತಕ್ಕ ಪರಿಹಾರನ ಸೂಚಿಸ್ತಾರೆ. ಇದರಲ್ಲಿ ಏನಿದೆ, ಯಾರ ಹತ್ರ ಆದರೂ ನಾವು ಕೌನ್ಸೆಲಿಂಗ್ ಹೋಗ್ತೀವಿ ಅಂದರೆ ಇವ್ರಿಗೇನೋ ತುಂಬ ಪ್ರಾಬ್ಲಮ್ ಇದೆ, ಇವ್ರ ತಲೆ ಕೆಟ್ಟು ಹೋಗಿದೆ, ಹೀಗೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂತ ಜನ ಹೆದರಿ ಹೋಗೋದಿಲ್ಲ. ಅಥವಾ ಈ ಸಮಸ್ಯೆ ಇದೆ ಅಂತ ಯಾರ ಹತ್ರ ಹೇಳ್ಕೊಳ್ಳೋದು ಇಲ್ಲ. ಆವಾಗ ನೀವು ಆನ್ಲೈನ್ ಈ ಥರ ನಾನು ಕೌನ್ಸೆಲಿಂಗ್ ಮಾಡ್ತೀನಿ, ನಿಮ್ಗೇನು ಸಮಸ್ಯೆ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ಜನ ನಿಮ್ಮ ಹತ್ರ ಆನ್ಲೈನಲ್ಲಿ ಬರ್ತಾರೆ. ಅಂದರೆ ಎಲ್ಲೇ ಕೂತಿದ್ರೂ ನೀವು ಮಾಡ್ಬೋದು. ಇದನ್ನು ತುಂಬ ಜನರು ಮಾಡ್ತಾಯಿದ್ದಾರೆ ಮತ್ತು ಇದಕ್ಕೆ ತುಂಬ ಉತ್ತಮ ಪ್ರತಿಸಾದನೂ ಸಿಗ್ತಾಯಿದೆ. ಇದನ್ನು ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಇದೇ ಥರ ಅನೇಕ, ಈಗ ಗ್ರಾಫಿಕ್ ಡಿಸೈನಿಂಗ್ ಅಂತ ಮುಂಚೆನೇ ಹೇಳಿದೆ, ಇದನ್ನು ನೀವು ಕಲಿಬೇಕಾಗತ್ತೆ. ಇದೇನು ತಕ್ಷಣ ಬರೋದಿಲ್ಲ, ಅದಕ್ಕೆ ರೂಢಿ ಬೇಕು, ಪ್ರಾಕ್ಟೀಸ್ ಆಗಬೇಕು, ನೀವು ಅನೇಕ ಕೆಲಸಗಳನ್ನು ಮಾಡಿ ತೋರಿಸ್ಬೇಕು. ನೀವು ನಿಧಾನವಾಗಿ ಶುರು ಮಾಡಿಕೊಂಡು ನಿಮ್ಮ ಕೈ ಕೂತ ಮೇಲೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆವಾಗ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ನೀವು ದೊಡ್ಡ ದೊಡ್ಡ ಕೆಲಸಗಳನ್ನು ತೊಗೋಬೋದು. ಅದೇ ಥರ ಅಕೌಂಟ್ಸ್ ಹೇಳಿದ್ನಲ್ಲ, ಅದು ಮಾಡ್ಬೋದು, ಎಂಟ್ರಿ ಮಾಡ್ಬೋದು, DTP ಎಂಟ್ರಿ ಮಾಡ್ಬೋದು. ನಿಮಗೆ ಭಾಷೆಗಳ ಬಗ್ಗೆ ಜ್ಞಾನ ಇದೆ ಅಥವಾ 2-3 ಭಾಷೆಗಳು ಚೆನ್ನಾಗಿ ಬರ್ತಾಯಿದ್ರೆ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡೆ ಭಾಷೆಗಳನ್ನು ಹೇಳ್ಕೊಡ್ಬೋದು. ನಿಮ್ಗೆ ಉದಾಹರಣೆನೇ ಹೇಳಬೇಕು ಅಂದರೆ, ಈ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ನಾನು ಸುಮಾರು ಒಂದು 500ಕ್ಕಿಂತ ಹೆಚ್ಚು ಜನರಿಗೆ ಕನ್ನಡನ ಹೇಳ್ಕೊಟ್ಟಿದ್ದೀನಿ. ಈಗ ಬೆಂಗಳೂರಂಥ ಊರಲ್ಲಿ ಭಾಳಷ್ಟು ಜನ ಹೊರಗಿಂದ ಬಂದಿದ್ದಾರೆ. ಅವ್ರಿಗೆ ಹಿಂದಿ ಇಂಗ್ಲೀಷ್ ಬರುತ್ತೆ ವಿನ ಕನ್ನಡ ಬರಲ್ಲ. ಅವ್ರಿಗೆ ಆನ್ಲೈನ್ ಕ್ಲಾಸಸ್, ಅದು ರಾತ್ರಿ 9ರಿಂದ 10 ಗಂಟೆಗಾದರೂ ಬರೋಕ್ಕೆ ತಯಾರಿರ್ತಾರೆ. ಯಾಕಂದರೆ ಅವರೆಲ್ಲೂ ಎದ್ದು ಹೋಗಬೇಕಾಗಿಲ್ಲ, ನಾನು ಎಲ್ಲೂ ಎದ್ದು ಹೋಗಬೇಕಾಗಿಲ್ಲ, ಕೂತಲ್ಲೇ ಅವರು ಕನ್ನಡ ಕಲಿಬೋದು. 1 ತಿಂಗಳಲ್ಲಿ ನಾನು ಎಷ್ಟೋ ಜನಕ್ಕೆ ಕನ್ನಡ ಕಲಿಸಿದ್ದೀನಿ. ಈಗ 5 ವರ್ಷದಿಂದ ಅದು ಮಾಡ್ತಿರೋದು ಈಗಲೂ ಇನ್ನೂ ಮುಂದೆ ಹೊರಿತಾನೇ ಇದೆ. ಸೊ ಈ ಥರ ಭಾಷೆಗಳ ಬಗ್ಗೆ ಆಗಲಿ, ನಿಮ್ಗೆ ಯಾವುದಲ್ಲಿ ಸ್ಕಿಲ್ ಇದೆಯೋ, ಯಾವುದಲ್ಲಿ ತರಬೇತಿ ಇದೆಯೋ ಅದನ್ನು ನೀವು ಚೆನ್ನಾಗಿ ಮುಂದುವರಿಸ್ಬೋದು. ಅದಕ್ಕೆ ಒಳ್ಳೆಯ ಪ್ರತಿಸಾದನೂ ಖಂಡಿತ ಸಿಗುತ್ತೆ. ಆದರೆ ನೀವೇನೇ ಕೆಲಸ ಮಾಡಿದ್ರೂ ಅದರಲ್ಲಿ ನಿಷ್ಠೆ ಇರಬೇಕು. ಅದಕ್ಕೆ ಸರಿಯಾಗಿ ನೀವು ಸಮಯ ಕೊಡಬೇಕು. ಒಪ್ಕೊಂಡಿರೋ ಮಾತಿಗೆ ಅದಕ್ಕೆ ತಕ್ಕಂತೆ ನೀವು ನಡ್ಕೋಬೇಕು. ಇದಾದರೆ ಖಂಡಿತ ನೀವು ಬಿಸ್ನೆಸ್ ಮಾಡ್ಬೋದು. ಮತ್ತು ಎಲ್ಲದಕ್ಕೂ ಇದಕ್ಕೆಲ್ಲ ತುಂಬ ಹಣ ಇನ್ವೆಸ್ಟ್ ಮಾಡಬೇಕು ಹಾಗೇನೂ ಇಲ್ಲ. ನಿಮ್ಮ ಟೈಮು ಅದು ಮೇನ್ ಇನ್ವೆಸ್ಟ್ಮೆಂಟು, ನಿಮ್ಮ ಸ್ಕಿಲ್ಲು ಅದಿದ್ದರೆ ಸಾಕು. ನೀವು ಇದನ್ನು ಖಂಡಿತ ಮನೇಲಿ ಕೂತ್ಕೊಂಡು ಮಾಡ್ಬೋದು. ಈ ವಿಡಿಯೋಯಿಂದ ನಂಗೆ ಬಹಳಷ್ಟು ಕರೆಗಳು ಬಂದಿವೆ. ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ನನಗೆ ವಾಟ್ಸಪ್ ನಂದಿದೆ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಖಂಡಿತ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.